ತಂದೆಯಾದ ದೇವರೇ, ಈ ದಿನ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ದಿನ ನಾವು ಓದಲಿರುವ ಈ ಕೀರ್ತನೆಗಳು ಎಲ್ಲಾ ಜನರಿಗೆ ಮನದಟ್ಟಾಗುವಂತೆ ಹಾಗೂ ಎಲ್ಲರಿಗೆ ಸಾರುವಂತೆ ನಿಮ್ಮ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ತಂದೆಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಪಡಿಸದೆ ಕೆಡವಿಲ್ಲ ನಮ್ಮನ್ನು ರಕ್ಷಿಸಿರಿ. ನಮೋ ಪ್ರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಆದಿರದಂತೆ ಈಗಲೂ ಯಾವಾಗಲೂ. ಆಮೇನ್. Amen. Thank you, Ma. Good evening and a warm welcome to St. Peter's Church. ಇವತ್ತಿನ ಪುಸ್ತಕ ಕೀರ್ತನೆಗಳು, ಬುಕ್ ಆಫ್ ಸಾಮ್ಸ್. ಸೊ ಇಂಟ್ರೊಡಕ್ಷನ್ ಟು ದ ಬುಕ್ ಆಫ್ ಸಾಮ್. ಈ ಪುಸ್ತಕದ ಪರಿಚಯ. ಕೀರ್ತನೆ, ಇದರ ಅರ್ಥ. ಸಾಮ್ಸ್ ಎಂಬ ಪದವು ಹೀಬ್ರೂ ಭಾಷೆಯ ಟೆಹಿಲಿಮ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಸ್ತೋತ್ರಗಳು, ಹಾಡುಗಳು, ದೇವರನ್ನ ಹೊಗಳುವ ಗೀತೆಗಳು ಅಂತ. The word psalms comes from the Hebrew word tehillim, meaning praises or songs of worship. ಇದು ದೇವರೊಂದಿಗೆ ಮಾತನಾಡುವ ಮಾನವದ ಹೃದಯದ ಪುಸ್ತಕ. ಇಲ್ಲಿ ರಾಜನ ಪ್ರಾರ್ಥನೆ, ಬಡವನ ಅಳಲು, ಪಾಪಿಯ ಪಶ್ಚಾತ್ತಾಪ, ಭಕ್ತನ ನಂಬಿಕೆ ಮತ್ತು ಆರಾಧನೆಯ ಧ್ವನಿ ಕೇಳಿಸುತ್ತದೆ. Psalms is a prayer book of the human heart, where kings pray, sinners repent, and broken cry and believers worship. ಈ ಪುಸ್ತಕದ ಪ್ರಮುಖ ಮಾಹಿತಿ. ಒಟ್ಟೆ ಕೀರ್ತನೆಗಳು 150. ಟೋಟಲ್ ನಂಬರ್ ಆಫ್ ಸಾಮ್ಸ್ ವಿ ಹ್ಯಾವ್ 150. ಮುಖ್ಯ ಲೇಖಕ ದಾವೀದ. ಮೇನ್ ಆಥರ್ ಆಫ್ ದಿಸ್ ಬುಕ್ ಸಾಮ್ಸ್ ಇಸ್ ಡೇವಿಡ್. ಇತರ ಲೇಖಕರು ಮೋಶೆ ಸಾಮ್ 19, ಕೀರ್ತನೆ 90 ಬರೆದಿದ್ದಾರೆ. ಮತ್ತೆ ಆಸಾಫ್, ಕೊರಾಹನ ಮಕ್ಕಳು, ಸೊಲೊಮೋನ್, ಎಲ್ಲರೂ ಜಾಯಿನ್ ಮಾಡಿ ಇದು ಕೀರ್ತನೆ ಪುಸ್ತಕ ಆಗಿದೆ. ಅದರ್ ರೈಟರ್ಸ್ ಮೋಸೆಸ್, ಅಸಾಫ್, ಸನ್ಸ್ ಆಫ್ ಕೋರಾ, ಸೊಲೊಮನ್ ಅಂಡ್ ಅದರ್ಸ್. ಈ ಪುಸ್ತಕ 5 ವಿಭಾಗಗಳು ಇದೆ. 5 divisions ಆಫ್ ಸಾಮ್ಸ್ ವಿ ಸಿ. ಸಾಮ್ 1 to 41. ಫಸ್ಟ್ ಡಿವಿಷನ್ ಸ್ಪೀಕ್ಸ್ ಅಬೌಟ್ ಮಾನವನ ವೈಯಕ್ತಿಕ ದೇವರ ಸಂಬಂಧ, ಪರ್ಸನಲ್ ಫೇತ್ ಅಂಡ್ ಪ್ರೇಯರ್. ಎರಡನೇ ವಿಭಾಗ ಸಾಮ್ 42 to 72, 42 72 ಕೀರ್ತನೆಗಳು ದೇವರ ರಾಜ್ಯ ಮತ್ತು ರಕ್ಷಣೆ ಬಗ್ಗೆ ಮಾತನಾಡುತ್ತೆ. ಗಾಡ್ಸ್ ಕಿಂಗ್ಡಮ್ ಅಂಡ್ ಡೆಲಿವರೆನ್ಸ್. ಮೂರನೇ ವಿಭಾಗ ಸಾಮ್ಸ್ 73 89 ತನಕ, 73 to 89, ಸ್ಪೀಕ್ ಅಬೌಟ್ ಸಂಕಷ್ಟ ರಕ್ಷಣೆ ಮತ್ತು ದೇವರ ನಂಬಿಗಸ್ತಿಕೆ. ಇಟ್ ಸ್ಪೀಕ್ಸ್ ಅಬೌಟ್ ಸ್ಟ್ರಗಲ್ಸ್ and God's faithfulness. ನಾಲ್ಕನೇ ವಿಭಾಗ ಸಾಮ್ 90 to 106, ದೇವರ ಶಾಶ್ವತತೆ ಮತ್ತು ಆರಾಧನೆ, ಗಾಡ್ಸ್ ಇಟರ್ನಲ್ ರೇನ್ ಬಗ್ಗೆ ಹೇಳಲ್ಪಟ್ಟಿದೆ. 5ನೇ ವಿಭಾಗ ಸಾಮ್ 107 to 150, 150, ಸ್ಪೀಕ್ ಅಬೌಟ್ ಥ್ಯಾಂಕ್ಸ್ ಗಿವಿಂಗ್ ಅಂಡ್ ಪ್ರೇಸ್, ಧನ್ಯವಾದ ಮತ್ತು ಮಹಾಸ್ತುತಿ ಬಗ್ಗೆ ಮಾತಾಡುತ್ತೆ. ಹೀಗಾಗಿ 5 ಡಿವಿಷನ್ ವಿಭಾಗಗಳು ಈ ಕೀರ್ತನೆಯಲ್ಲಿ ಇದೆ. ಮೊದಲನೇ ವಿಭಾಗ ಒಂದೊಂದು ಕೀರ್ತನೆಯಾಗಿ ನೋಡೋಣ. 1ನೇ ಕೀರ್ತನೆ ಧರ್ಮೀಯ ಮಾರ್ಗ, ದ ವೇ ಆಫ್ ದ ರೈಚಿಯಸ್. ಇದು ಈ ಕೀರ್ತನೆ 2 ಜೀವನ ಮಾರ್ಗಗಳನ್ನ ತೋರಿಸುತ್ತದೆ, ದೇವರ ಮಾರ್ಗ ಮತ್ತು ದುಷ್ಟರ ಮಾರ್ಗ. ದೇವರ ಧರ್ಮಶಾಸ್ತ್ರದಲ್ಲಿ ಸಂತೋಷಪಟ್ಟು ಹಗಲಿರುಳು ಧ್ಯಾನಿಸುವವನು ನೀರಿನ ಬಳಿಯಲ್ಲಿ ನೆಟ್ಟ ಮರದಂತೆ ಫಲ ಕೊಡುವನು ಅಂತ 1ನೇ ಕೀರ್ತನೆ ಹೇಳುತ್ತೆ. ಆದರೆ ದೇವರನ್ನ ತಿರಸ್ಕರಿಸುವವರು ಗಾಳಿಯಲ್ಲಿ ಹಾರಿ ಹೋಗುವ ಹೊಟ್ಟಿನಂತೆ ನಾಶವಾಗುತ್ತಾರೆ ಅಂತ ಇದು ಹೇಳುತ್ತೆ. Psalm presents 2 paths, the way of the righteous and the way of the wicked. The person who delights in God's law becomes like a tree planted by streams of water, while the wicked are like chaff blown away by the wind. Therefore, ಇದು ಈ ಕೀರ್ತನೆಗಳ ಪುಸ್ತಕದ ಪ್ರವೇಶ ದ್ವಾರ. ದೇವರೊಂದಿಗೆ ನಡೆಯುವ ಜೀವನ ಹೇಗಿರಬೇಕು ಎಂಬುದನ್ನು ಮೊದಲೇ ಕಳಿಸುತ್ತದೆ.
This psalm opens the entire Psalter by teaching how a blessed life begins. Psalm 1 is called a wisdom psalm. It connects with Joshua 1:8, chapter 1, verse 8, which says, meditation on God's word brings success. ಜೋಶುವ ಪುಸ್ತಕ 1ನೇ ಅಧ್ಯಾಯ 8ನೇ ಅಧ್ಯಾಯ ಹೇಳುತ್ತೆ, ದಿನನಿತ್ಯ ದೇವರ ವಾಕ್ಯವನ್ನ ನಾವು ಧ್ಯಾನಿಸಬೇಕು, ಓದಬೇಕು, ಕಲ್ತ್ಕೋಬೇಕು, ಅದ್ರ ಬಗ್ಗೆ ಮೆಡಿಟೇಟ್ ಮಾಡಬೇಕು. ಆಗ ನಾವು ಮಾಡಿದ್ರೆ ನಮ್ಮ ಬಾಳಲ್ಲಿ ಸಕ್ಸಸ್ಫುಲ್ ಆಗಿರ್ತೀವಿ ಅಂತ. ಹಾಗಾಗಿ ದೇವರ ವಾಕ್ಯದಲ್ಲಿ ಬೇರು ಬಿಟ್ಟ ಜೀವನ ಯಾವ ಪರಿಸ್ಥಿತಿಯಲ್ಲೂ ನಿಲ್ಲುತ್ತದೆ. A life rooted in God's word will stand in every season. ಕೀರ್ತನೆ 2, ದೇವರ ಅಭಿಷೇಕಿತ ರಾಜ, God's anointed king. ರಾಷ್ಟ್ರಗಳು ದೇವರಿಗೆ ವಿರುದ್ಧವಾಗಿ ಬಂಡಾಯ ಮಾಡಿದರೂ ದೇವರು ತನ್ನ ರಾಜನನ್ನ ಸಿಯೋನಿನಲ್ಲಿ ಸ್ಥಾಪಿಸುತ್ತಾನೆ. ದೇವರ ಯೋಜನೆಗೆ ಯಾರು ಅಡ್ಡಿಯಾಗಲಾರರು. Nations rebel against God, but the Lord establishes his chosen king. No human power can defeat God's plan. ಹಾಗಾಗಿ ಇದು ರಾಜಕೀಯ ಮತ್ತು ಮೆಸ್ಸಿಯನ ಕೀರ್ತನೆ ಅಂತ ಹೇಳಲಾಗಿದೆ. ದೇವರ ನಿಜವಾದ ರಾಜನ ಕುರಿತು ಹೇಳುತ್ತದೆ. This is a royal and messianic psalm pointing toward the Lord. This is also quoted several times in the New Testament, which shows the Lord as an eternal king. ಈ ಲೋಕದ ಅಧಿಕಾರ ತಾತ್ಕಾಲಿಕ, ದೇವರ ರಾಜ್ಯ ಶಾಶ್ವತ ಅಂತ ಹೇಳುತ್ತೆ. Earthly power fades, but God's kingdom lasts forever. ನೆಕ್ಸ್ಟ್ 3ನೇ ಕೀರ್ತನೆ, ಸಂಕಷ್ಟದಲ್ಲಿನ ಪ್ರಾರ್ಥನೆ, Psalm 3, prayer in trouble. ಇಲ್ಲಿ ದಾವೀದನು ತನ್ನ ಮಗ ಅಬ್ಸಲೋಮನಿಂದ ಓಡಿ ಹೋಗುವಾಗ ದೇವರನ್ನ ಕರೆಯುತ್ತಾನೆ. ಶತ್ರುಗಳು ಹೆಚ್ಚಿದ್ದರೂ ದೇವರು ತನ್ನ ಗುರಾಣಿ ಎಂದು ನಂಬುತ್ತಾನೆ. David prays while fleeing from Absalom, though surrounded by enemies. He trusts God as his shield. David says, God is my shield. Here we read in the book of 2 Samuel, chapter 15 to 18 ರಲ್ಲಿ ಅಬ್ಸಲೋಮನ ಬಂಡಾಯದ ಸಮಯ, ಈ ಕೀರ್ತನೆ ಆ ಸಮಯದಲ್ಲಿ ಬರೆಯಲ್ಪಟ್ಟಿದೆ ಅಂತ. This psalm was written during David's darkest family crisis. This is the first psalm with a historical title. ಸಂಕಷ್ಟದಲ್ಲಿ ಭಯಕ್ಕಿಂತ ಪ್ರಾರ್ಥನೆ ದೊಡ್ಡದು ಅಂತ ನಮಗೆ ತಿಳಿಯುತ್ತೆ. ಪ್ರೇಯರ್ಸ್ ಗ್ರೇಟರ್ ದ್ಯಾನ್ ಪ್ಯಾನಿಕ್. 4ನೇ ಕೀರ್ತನೆ, ದೇವರಲ್ಲಿ ಶಾಂತಿ, ಪೀಸ್ ಇನ್ ಗಾಡ್. ದಾವೀದನು ಜನರ ತಪ್ಪು ನಿರೀಕ್ಷೆಗಳ ನಡುವೆ ದೇವರಲ್ಲಿ ನಿಜವಾದ ಸಂತೋಷ ಮತ್ತು ಶಾಂತಿಯನ್ನ ಕಂಡುಕೊಳ್ಳುತ್ತಾನೆ. David finds peace in God despite pressure and opposition. Verses 8 shows peaceful sleep comes from trusting God. 4ನೇ ಕೀರ್ತನೆ 8ನೇ ವಚನ ಹೇಳುತ್ತೆ, ದೇವರ ಮೇಲಿನ ನಂಬಿಕೆ ಮನಸ್ಸಿಗೆ ವಿಶ್ರಾಂತಿಯನ್ನ ಕೊಡುತ್ತದೆ. ಟ್ರಸ್ಟಿಂಗ್ ಗಾಡ್ ಗಿವ್ಸ್ ಇನ್ನರ್ ರೆಸ್ಟ್. 5ನೇ ಕೀರ್ತನೆ, ಬೆಳಗಿನ ಪ್ರಾರ್ಥನೆ, ಮಾರ್ನಿಂಗ್ ಪ್ರೇಯರ್. ದಾವೀದನು ಬೆಳಿಗ್ಗೆ ದೇವರ ಮುಂದೆ ತನ್ನ ಮನಸ್ಸನ್ನ ತೆರೆದಿಡುತ್ತಾನೆ ಮತ್ತು ದೇವರ ಮಾರ್ಗದರ್ಶನ ಬೇಡುತ್ತಾನೆ. David begins his day seeking God's guidance. Therefore, one of the earliest examples of morning devotion. ದಿನದ ಆರಂಭ ದೇವರೊಂದಿಗೆ ಮಾಡಿದರೆ ಜೀವನದ ದಿಕ್ಕು ಸರಿಯಾಗುತ್ತದೆ ಅಂತ ಈ ಕೀರ್ತನೆ ಹೇಳುತ್ತೆ. Start with God and your day follows his direction. ನೆಕ್ಸ್ಟ್ ಕಣ್ಣೀರಿನ ಪ್ರಾರ್ಥನೆ, Psalm 6, prayer through tears. ದಾವೀದನು ತನ್ನ ನೋವು ಮತ್ತು ದುಃಖದಲ್ಲಿ ದೇವರ ಕರುಣೆಯನ್ನ ಬೇಡುತ್ತಾನೆ. David cries for mercy in weakness and suffering. One of the 7 traditional penitential psalm this is. Therefore, ದೇವರ ಮುಂದೆ ದುಃಖವನ್ನ ಮರೆಮಾಡಬೇಕಿಲ್ಲ. You can bring your pain honestly before God. 7ನೇ ಕೀರ್ತನೆ, ದೇವರ ನ್ಯಾಯ, God the judge. ದಾವೀದನು ಸುಳ್ಳು ಆರೋಪಗಳಿಂದ ದೇವರ ನ್ಯಾಯವನ್ನ ನಂಬುತ್ತಾನೆ. David trusts God when falsely accused. The psalm uses courtroom imagery. God as a righteous judge. ಸತ್ಯವನ್ನು ದೇವರು ಕೊನೆಯಲ್ಲಿ ಹೊರತರುತ್ತಾರೆ. God will reveal the truth. ಕೀರ್ತನೆ 8, ಸೃಷ್ಟಿಯ ಮಧ್ಯೆ ಮನುಷ್ಯನ ಗೌರವ, the glory of humanity. ದೇವರ ಮಹಾ
ಸೃಷ್ಟಿಯ ಮಧ್ಯೆ ಮನುಷ್ಯನಿಗೆ ವಿಶೇಷ ಸ್ಥಾನ ನೀಡಲಾಗಿದೆ. ಹ್ಯುಮ್ಯಾನಿಟಿ is given dignity among God's creation. This psalm is quoted in Hebrews about Jesus. ನಿನ್ನ ಮೌಲ್ಯ ದೇವರಿಂದ ಬರುತ್ತದೆ. Your value comes from God. 9ನೇ ಕೀರ್ತನೆ ದೇವರ ಜಯ, God's victory. ದಾವಿದನು ದೇವರ ನ್ಯಾಯ ಮತ್ತು ರಕ್ಷಣೆಗೆ ಧನ್ಯವಾದ ಹೇಳುತ್ತಾನೆ. ಡೇವಿಡ್ praises God for justice and victory. An alphabetical psalm in Hebrew structure. This is ದೇವರು ದುಃಖಿತರ ಪರವಾಗಿ ನಿಲ್ಲುತ್ತಾರೆ. God stands for the oppressed. 10ನೇ ಕೀರ್ತನೆ ದುಷ್ಟರ ವಿರುದ್ಧ ಪ್ರಾರ್ಥನೆ. Psalm 10 cry for justice. ದುಷ್ಟರು ಏಕೆ ಯಶಸ್ವಿಯಾಗುತ್ತಾರೆ ಎಂದು ಪ್ರಶ್ನಿಸಿ ದೇವರ ನ್ಯಾಯಕ್ಕಾಗಿ ಕೂಗುತ್ತಾರೆ. Psalm awakes why evil seems to prosper and calls for God's justice. Psalm 9 and 10 were originally connected in Hebrew tradition. Therefore, ದೇವರು ಮೌನವಾಗಿದ್ದರೂ ಆತನು ಕಾರ್ಯನಿರ್ವಹಿಸುತ್ತಾರೆ. Even when God seems silent, he is working. 11ನೇ ಕೀರ್ತನೆ ದೇವರಲ್ಲಿ ಆಶ್ರಯ. Psalm 11 Lord is my refuge. ಇಲ್ಲಿ ಶತ್ರುಗಳು ಎಲ್ಲೆಡೆ ಇದ್ದರೂ ದಾವೀದನು ಭಯಪಡುವುದಿಲ್ಲ. ಜನರು ಓಡಿ ಹೋಗು ಎಂದು ಹೇಳಿದರು. ಅವನು ದೇವರ ಮೇಲೆ ನಂಬಿಕೆ ಇಡುತ್ತಾನೆ. ದೇವರು ತನ್ನ ಸಿಂಹಾಸನದಲ್ಲಿ ಇದ್ದಾರೆ ಮತ್ತು ನ್ಯಾಯ ಮಾಡುತ್ತಾರೆ ಎಂದು ದಾವೀದು ಇಲ್ಲಿ ನಂಬ್ತಾನೆ. Even when dangers surrounds him, David refuses to fear. Others tell him to flee, but he trusts that God is on his throne and will judge righteously. ದಾವೀದನ ಜೀವನದಲ್ಲಿ ಅನೇಕ ಬಾರಿ ಶತ್ರುಗಳು ಅವನನ್ನ ಹಿಂಬಾಲಿಸಿದರು. ಆದರೆ ಅವನು ತನ್ನ ರಕ್ಷಣೆಯನ್ನ ಆಯುಧಗಳಲ್ಲಿ ಅಲ್ಲ, ದೇವರಲ್ಲಿ ಕಂಡನು. David often faced enemies, but he found security not in weapons, but in God. ಈ ಕೀರ್ತನೆ ದೇವರ ಸಿಂಹಾಸನ ಮತ್ತು ನ್ಯಾಯದ ಬಗ್ಗೆ ಹೇಳುತ್ತದೆ. This psalm presents God as righteous judge. ಇಲ್ಲಿ ಪರಿಸ್ಥಿತಿ ಅಲುಗಾಡಿದರೂ ದೇವರಲ್ಲಿ ನಂಬಿಕೆ ಅಲುಗಾಡಬಾರದು. When circumstances shake, keep your trust in God ಅಂತ. 12ನೇ ಕೀರ್ತನೆ ದೇವರ ಶುದ್ಧ ವಾಕ್ಯ, God's pure word. ಸುಳ್ಳು ಮಾತುಗಳು ಮತ್ತು ಮೋಸದ ಜನರ ನಡುವೆ ದಾವೀದನು ದೇವರ ನಂಬಿಗಸ್ತ ವಾಕ್ಯವನ್ನ ನೆನಪಿಸುತ್ತಾನೆ. David cries out in a world filled with lies and remembers that God's words are pure and trustworthy. So here ದೇವರ ವಾಕ್ಯವನ್ನ ಬೆಳ್ಳಿಯನ್ನ ಬೆಂಕಿಯನ್ನ ಶುದ್ಧಪಡಿಸಿದಂತೆ ಹೊಳಿಸಲಾಗಿದೆ. God's word is compared to purified silver. ದೇವರ ಸತ್ಯವು ಮಾನವನ ಸುಳ್ಳಿಗಿಂತ ಶಕ್ತಿಶಾಲಿ ಅಂತ. God's truth is stronger than human deception. 13ನೇ ಕೀರ್ತನೆ ಎಷ್ಟು ಕಾಲ ಎಂಬ ಪ್ರಾರ್ಥನೆ. Psalm 13 How long, O Lord? ಇಲ್ಲಿ ದಾವೀದನು ದೇವರು ಮರೆತಂತೆ ಅನಿಸಿದಾಗಲೂ ಪ್ರಾರ್ಥನೆ ನಿಲ್ಲಿಸುವುದಿಲ್ಲ. David feels forgotten but continues to trust God. ಇದು ನೋವಿನಿಂದ ನಂಬಿಕೆಗೆ ಸಾಗುವ ಒಂದು ಚಿಕ್ಕ ಪ್ರಯಾಣ. It moves from sorrow to confidence. ಈ ಕೀರ್ತನೆಯಲ್ಲಿ ಭಾವನೆಗಳ ಬದಲಾವಣೆ ಕಾಣುತ್ತದೆ. ದುಃಖ, ಬೇಡಿಕೆ, ನಂಬಿಕೆ ಇದೆಲ್ಲ ಇಲ್ಲಿ ನಾವು ನೋಡ್ತೀವಿ. ದೇವರನ್ನ ಪ್ರಶ್ನಿಸುವುದು ನಂಬಿಕೆಯ ಕೊರತೆ ಅಲ್ಲ, ದೇವರ ಕಡೆ ತಿರುಗುವುದು ನಂಬಿಕೆ ಅಂತ. Honest prayer can still be an act of faith. 14ನೇ ಕೀರ್ತನೆ ಮಾನವನ ಪಾಪದ ಸ್ತುತಿ. Psalm 14 The fool says there is no God. ದೇವರನ್ನ ನಿರಾಕರಿಸುವ ಹೃದಯದ ಬಗ್ಗೆ ದಾವೀದನು ಹೇಳುತ್ತಾನೆ. ಮಾನವ ಕುಲಕ್ಕೆ ದೇವರ ಕೃಪೆ ಅಗತ್ಯ. David describes humanity's need for God's salvation. ರೋಮನ್ಸ್ 3ರಲ್ಲಿ ಪೌಲನು ಈ ಕೀರ್ತನೆಯನ್ನ ಉಲ್ಲೇಖಿಸುತ್ತಾನೆ. This psalm is quoted by Paul in Romans 3. ದೇವರಿಲ್ಲದ ಜೀವನ, ದಿಕ್ಕಿಲ್ಲದ ಜೀವನ. Without God, life loses its true direction. 15ನೇ ಕೀರ್ತನೆ ದೇವರ
ಸಾನ್ನಿಧ್ಯದಲ್ಲಿ ಯಾರು ವಾಸಿಸಬಹುದು? Who may dwell with God? Psalm 15 ದೇವರ ಸನ್ನಿಧಿಗೆ ಬರಲು ಬೇಕಾದ ಗುಣಗಳನ್ನ ಹೇಳುತ್ತದೆ. ಸತ್ಯ, ನೀತಿ, ಪ್ರೀತಿ ಇದೆಲ್ಲ ಇರಬೇಕು. ಇಟ್ ಡಿಸ್ಕ್ರೈಬ್ಸ್ ದ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್ ಹೂ ವಾಕ್ಸ್ ವಿತ್ ಗಾಡ್. ಇದು ಆರಾಧನೆಯ ಪ್ರವೇಶ ಕೀರ್ತನೆ ಎಂದು ಕರೆಯಲ್ಪಡುತ್ತದೆ. ದಿಸ್ ಸಾಮ್ ಇಸ್ ಕಾಲ್ಡ್ ಅ ವರ್ಷಿಪ್ ಎಂಟ್ರಿ ಸಾಮ್. ದೇರ್ಫೋರ್ ದೇವರ ಹತ್ತಿರ ಹೋಗಲು ಹೃದಯದ ಶುದ್ಧತೆ ಮುಖ್ಯ. ದ ಗಾಡ್ ಡಿಸೈರ್ಸ್ ಅ ಸಿನ್ಸಿಯರ್ ಹಾರ್ಟ್. 16ನೇ ಕೀರ್ತನೆ ಭದ್ರತೆಯ ನಂಬಿಕೆ. ಸಾಮ್ 16 ಸ್ಪೀಕ್ ಅಬೌಟ್ ದ ಪಾತ್ ಆಫ್ ಲೈಫ್. ದಾವೀದನು ಹೇಳುತ್ತಾನೆ, ನನ್ನ ಜೀವನ ದೇವರ ಕೈಯಲ್ಲಿದೆ. ಡೇವಿಡ್ ಡಿಕ್ಲೇರ್ಸ್ ದಟ್ ಗಾಡ್ ಇಸ್ ಹಿಸ್ ಪೋರ್ಷನ್ ಅಂಡ್ ಸೆಕ್ಯೂರಿಟಿ. ದೇವರೊಂದಿಗೆ ಇರುವ ಜೀವನ ಮರಣಕ್ಕೂ ಮೀರಿದ ಆಶೆಯನ್ನ ಕೊಡುತ್ತದೆ. ಗಾಡ್ ಗಿವ್ಸ್ ಹೋಪ್ ಬಿಯಾಂಡ್ ಲೈಫ್ಸ್ ಲಿಮಿಟ್ಸ್. 17ನೇ ಕೀರ್ತನೆ ರಕ್ಷಣೆಯ ಬೇಡಿಕೆ. ಸಾಮ್ 17 ಪ್ರೇಯರ್ ಫಾರ್ ಪ್ರೊಟೆಕ್ಷನ್. ದಾವೀದನು ತನ್ನ ಹೃದಯವನ್ನ ದೇವರು ಪರೀಕ್ಷಿಸಲಿ ಎಂದು ಕೇಳುತ್ತಾನೆ. ಡೇವಿಡ್ ಆಸ್ಕ್ಸ್ ಗಾಡ್ ಟು ಎಕ್ಸಾಮಿನ್ ಹಿಸ್ ಹಾರ್ಟ್ ಅಂಡ್ ಪ್ರೊಟೆಕ್ಟ್. ಕಣ್ಣಿನ ಮಣಿ ಎಂಬ ಚಿತ್ರಣ ಇಲ್ಲಿ ಬರುತ್ತದೆ. ದೇವರ ವಿಶೇಷ ಕಾಳಜಿ ಈ ಕೀರ್ತನೆಯಲ್ಲೇ ನಾವು ಓದ್ತೀವಿ. ನನ್ಗೆ ಇಷ್ಟವಾದ ಕೀರ್ತನೆ ಇದು. ಗಾಡ್ ಸೇಸ್ ಆಪಲ್ sees you as apple of the eye, symbolizes precious protection. ದೇವರು ತನ್ನ ಮಕ್ಕಳನ್ನ ಗಮನಿಸುತ್ತಾರೆ. ಗಾಡ್ ವಾಚಸ್ ಓವರ್ ಹಿಸ್ ಚಿಲ್ಡ್ರನ್. ನೆಕ್ಸ್ಟ್ ಜಯದ ದೇವರು 18ನೇ ಕೀರ್ತನೆ ಗಾಡ್ ಮೈ ರಾಕ್. ಇಲ್ಲಿ ದಾವೀದನು ಶತ್ರುಗಳಿಂದ ರಕ್ಷಿಸಿದ ದೇವರಿಗೆ ದೊಡ್ಡ ಸ್ತುತಿ ಸಲ್ಲಿಸುತ್ತಾನೆ. ಡೇವಿಡ್ ಪ್ರೇಸಸ್ ಗಾಡ್ ಫಾರ್ ಡೆಲಿವರಿಂಗ್ ಹಿಮ್ ಫ್ರಮ್ ಎನಿಮೀಸ್. ಇದು ದಾವೀದನ ಜೀವನದ ದೊಡ್ಡ ಜಯಗಳ ನಂತರದ ಕೃತಜ್ಞತೆಯ ಹಾಡು. ಅ ವಿಕ್ಟರಿ ಸಾಂಗ್ ಆಫ್ಟರ್ ಗಾಡ್ಸ್ ಡೆಲಿವರೆನ್ಸ್. ಇದೇ ಕೀರ್ತನೆ 2 ಸಾಮ್ಯಲ ಪುಸ್ತಕ 22ರಲ್ಲಿ ಕೂಡ ಕಂಡು ಬರುತ್ತದೆ. ದಿಸ್ ಇಸ್ ಆಲ್ಸೋ ರೆಕಾರ್ಡೆಡ್ ಇನ್ 2 Samuel chapter 22. ನಮ್ಮ ಜಯದ ಹಿಂದೆ ದೇವರ ಕೈ ಇದೆ. ಬಿಹೈಂಡ್ ಎವ್ರಿ ವಿಕ್ಟರಿ ಇಸ್ ಗಾಡ್ಸ್ ಹೆಲ್ಪ್. 19ನೇ ಕೀರ್ತನೆ ದೇವರ ಮಹಿಮೆ. ಸಾಮ್ 19 ದ ಗ್ಲೋರಿ ಆಫ್ ಗಾಡ್. ಸೃಷ್ಟಿ ದೇವರ ಮಹಿಮೆಯನ್ನ ಹೇಳುತ್ತದೆ. ವಾಕ್ಯ ಆತ್ಮವನ್ನು ಬದಲಿಸುತ್ತದೆ. ಕ್ರಿಯೇಷನ್ ಸ್ಪೀಕ್ಸ್ ಆಫ್ ಗಾಡ್ಸ್ ಗ್ಲೋರಿ ಅಂಡ್ ಸ್ಕ್ರಿಪ್ಚರ್ ಟ್ರಾನ್ಸ್ಫಾರ್ಮ್ಸ್. ದೇರ್ಫೋರ್ ದೇವರ 2 ಪುಸ್ತಕಗಳು, ಮೊದಲನೆಯದು ಪ್ರಕೃತಿ, ಎರಡನೇದು ವಾಕ್ಯ. 2 ರೆವಲೇಷನ್ಸ್ ಆಫ್ ಗಾಡ್, ಕ್ರಿಯೇಷನ್ ಅಂಡ್ ಸ್ಕ್ರಿಪ್ಚರ್. ಹಾಗಾಗಿ ಪ್ರಕೃತಿಯಲ್ಲೂ ವಾಕ್ಯದಲ್ಲೂ ದೇವರನ್ನ ಹುಡುಕಬೇಕು ಅಂತ ಕೀರ್ತನೆಗಳು ನಮ್ಗೆ ಕಲ್ತ್ಕೊಡುತ್ತೆ. ಫೈಂಡ್ ಗಾಡ್ ಇನ್ ಹಿಸ್ ಕ್ರಿಯೇಷನ್ ಅಂಡ್ ಹಿಸ್ ವರ್ಡ್. 20ನೇ ಕೀರ್ತನೆ ಯುದ್ಧದ ಮೊದಲ ಪ್ರಾರ್ಥನೆ. ಸಾಮ್ 20 ಪ್ರೇಯರ್ ಬಿಫೋರ್ ಬ್ಯಾಟಲ್. ರಾಜನು ಯುದ್ಧಕ್ಕೆ ಹೋಗುವ ಮೊದಲು ಜನರು ದೇವರ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪೀಪಲ್ ಪ್ರೇ ಫಾರ್ ದ ಕಿಂಗ್ ಬಿಫೋರ್ ಬ್ಯಾಟಲ್. ಇದು ರಾಜಕೀಯ ಆರಾಧನಾ ಕೀರ್ತನೆ, ರಾಯಲ್ ಪ್ರೇಯರ್ ಆಫ್ ಸಾಮ್. ಯಾವ ಹೋರಾಟಕ್ಕೂ ಮೊದಲು ದೇವರನ್ನ ನೆನಪು ಮಾಡಿ ಅಂತ. ಸೀಕ್ ಗಾಡ್ ಬಿಫೋರ್ ಎವ್ರಿ ಬ್ಯಾಟಲ್. ಕೀರ್ತನೆ 21 ರಾಜನ ಸಂತೋಷ. ಅ ಕಿಂಗ್ ರಿಜಾಯ್ಸಸ್. 21 ಸಾಮ್ ದೇವರು ಕೊಟ್ಟ ಜಯಕ್ಕಾಗಿ ರಾಜನು ಸಂತೋಷ ಪಡುತ್ತಾನೆ. The king rejoices because of God's blessings. Psalm 20 and 21 are connected. Prayer before victory and thanksgiving after victory. ಆಶೀರ್ವಾದ ಬಂದಾಗ ದೇವರನ್ನ ಮರೆಯಬೇಡಿ ಅಂತ ಕೀರ್ತನೆ ಹೇಳುತ್ತೆ. ರಿಮೆಂಬರ್ ಗಾಡ್ ಆಫ್ಟರ್ ರಿಸೀವಿಂಗ್ ಬ್ಲೆಸ್ಸಿಂಗ್ಸ್. ಅಂಡ್ ದೆನ್ ನೋವಿನಲ್ಲಿರುವ ಮೆಸ್ಸಿಯ. 22ನೇ ಸಾಮ್ ದ ಸಫರಿಂಗ್ ಮೆಸ್ಸಾಯ. ತೀವ್ರ ನೋವಿನ ಕೂಗು, ಆದರೆ ಕೊನೆಯಲ್ಲಿ ದೇವರ ಜಯ. ಕ್ರೈ ಆಫ್ ಸಫರಿಂಗ್ that ends with hope. ಯೇಸುವಿನ ಶಿಲುಬೆ ನೋವಿಗೆ ಸಂಬಂಧಿಸಿದ ಪ್ರಮುಖ ಕೀರ್ತನೆ, ಮೇಜರ್ ಮೆಸಿಯಾನಿಕ್ ಸಾಮ್. ದೇವರ ಮೌನದ ಹಿಂದೆ ರಕ್ಷಣೆಯ ಯೋಜನೆ ಇರಬಹುದು. ಗಾಡ್ಸ್ ಸೈಲೆನ್ಸ್ ಮೇ ಹೈಡ್ ಹಿಸ್ ಸಾಲ್ವೇಷನ್ ಪ್ಲಾನ್. ಕೀರ್ತನೆ 23 ಒಳ್ಳೆಯ ಕುರಿಗಾಹಿ. ನಮಗೆಲ್ಲ ಗೊತ್ತಿದೆ, ದ ಶೆಪರ್ಡ್, ಗುಡ್ ಶೆಪರ್ಡ್ ಸಾಮ್. ಕರ್ತನು ನನ್ನ ಕುರಿಗಾಹಿ, ಆತನು ನಡೆಸುತ್ತಾನೆ, ಕಾಪಾಡುತ್ತಾನೆ, ಸಮಾಧಾನ ಕೊಡುತ್ತಾನೆ. ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಹೂ ಗೈಡ್ಸ್, ಪ್ರೊಟೆಕ್ಟ್ಸ್ ಅಂಡ್ ಕಂಫರ್ಟ್ಸ್. ದಾವೀದನು ಹಿಂದೆ ಕುರಿಗಾಹಿಯಾಗಿದ್ದನು, ಆದ್ದರಿಂದ ಈ ಚಿತ್ರಣ ತುಂಬಾ ವೈಯಕ್ತಿಕ. ಡೇವಿಡ್ ಯೂಸ್ಡ್ ಹಿಸ್ ಶೆಪರ್ಡ್ ಎಕ್ಸ್ಪೀರಿಯನ್ಸ್ ಟು ಡಿಸ್ಕ್ರೈಬ್ ಗಾಡ್. ದೇವರನ್ನ ನಂಬಿದವನಿಗೆ ಏಕಾಂತವಿಲ್ಲ. ವಿತ್ ಗಾಡ್ ಯು ಆರ್ ನೆವರ್ ಅಲೋನ್ ಅಂತ ಈ ಕೀರ್ತನೆ ಹೇಳುತ್ತೆ. 24ನೇ ಕೀರ್ತನೆ ಮಹಿಮೆಯ ರಾಜ. ಸಾಮ್ 24 ದ ಕಿಂಗ್ ಆಫ್ ಗ್ಲೋರಿ. ಮಹಿಮೆಯ ರಾಜ ಯಾರು? ದೇವರು, ಕರ್ತರೆ. ದ ಕಿಂಗ್ ಆಫ್ ಗ್ಲೋರಿ ಇಸ್ ದ ಲಾರ್ಡ್. ಸೊ
ಒಡಂಬಡಿಕೆ ಪೆಟ್ಟಿಗೆ ಯೆರೂಸಲೇಮಿಗೆ ಬಂದಾಗ ಹಾಡಲಾಗಿರಬಹುದು. ಪಾಸಿಬ್ಲಿ ಕನೆಕ್ಟೆಡ್ ವಿತ್ ಆರ್ಕ್ ಎಂಟ್ರಿಂಗ್ ದ ಜೆರೂಸಲಂ. ಈ ಕೀರ್ತನೆ ಹಾಡಿರ್ಬೋದು. ದೇವರ ಸಾನ್ನಿಧ್ಯಕ್ಕೆ ಶುದ್ಧ ಹೃದಯ ಬೇಕು. ಪ್ಯೂರ್ ಹಾರ್ಟ್ ವೆಲ್ಕಮ್ಸ್ ಗಾಡ್ಸ್ ಪ್ರೆಸೆನ್ಸ್. 25ನೇ ಕೀರ್ತನೆ ಮಾರ್ಗದರ್ಶನದ ಪ್ರಾರ್ಥನೆ. Psalm 25, ಟೀಚ್ ಮೀ ಯೋರ್ ವೇಸ್. ದಾವೀದನು ದೇವರಲ್ಲಿ ತನ್ನ ಮಾರ್ಗವನ್ನ ಕಲಿಸು ಎಂದು ಬೇಡುತ್ತಾನೆ. ಡೇವಿಡ್ ಆಸ್ಕ್ಸ್ ಗಾಡ್ ಟು ಟೀಚ್ ಹಿಮ್ ಹಿಸ್ ವೇಸ್. ಇದು ಅಕ್ಷರ ಕ್ರಮದ ಕೀರ್ತನೆ. ಇಟ್ ಇಸ್ ಕಾಲ್ಡ್ ಎಕ್ರೋಸ್ಟಿಕ್ ಸಾಮ್. ವಿನಯದಿಂದ ದೇವರನ್ನ ಕೇಳಿದವರಿಗೆ ಆತನು ದಾರಿ ತೋರಿಸುತ್ತಾನೆ. ಗಾಡ್ ಗೈಡ್ಸ್ ದೋಸ್ ಹೂ ಹಂಬ್ಲಿ ಸೀಕ್ ಹಿಮ್. ಮುಂದುವರಿಕೆ ಇಲ್ಲಿ 26ರಿಂದ 27. ಕರ್ತನು ನನ್ನ ಬೆಳಕು. ಹಾಗಾಗಿ ಬರೋ ಕೀರ್ತನೆಗಳು. ಕೀರ್ತನೆ 26, ನಿರ್ದೋಷ ಹೃದಯದ ಪ್ರಾರ್ಥನೆ, ಪ್ರೇಯರ್ ಆಫ್ ಇಂಟಿಗ್ರಿಟಿ. ಇದು ದಾವೀದನು ತನ್ನ ಜೀವನವನ್ನ ದೇವರು ಪರೀಕ್ಷಿಸಲಿ ಎಂದು ಕೇಳುತ್ತಾನೆ. ಆತನು ಸುಳ್ಳು ದುಷ್ಟತನದಿಂದ ದೂರವಾಗಿ ದೇವರ ಸಾನ್ನಿಧ್ಯದಲ್ಲಿ ನಡೆಯಲು ಬಯಸುತ್ತಾನೆ. ಡೇವಿಡ್ ಆಸ್ಕ್ಸ್ ಗಾಡ್ ಟು ಎಕ್ಸಾಮಿನ್ ಹಿಸ್ ಹಾರ್ಟ್. He desires to walk in truth and remain close to God. ಇದು ಆರಾಧನೆಗೆ ಸಿದ್ಧವಾಗುವ ಹೃದಯದ ಕೀರ್ತನೆ. This psalm describes the heart of a true worshipper. ಹಾಗಾಗಿ ಹೊರಗಿನ ಆರಾಧನೆಗಿಂತ ಒಳಗಿನ ಹೃದಯ ಮುಖ್ಯ ಅಂತ ಈ ಕೀರ್ತನೆ ಹೇಳುತ್ತೆ. God looks at the heart, not only outward actions. 27ನೇ ಕೀರ್ತನೆ ಕರ್ತನು ನನ್ನ ಬೆಳಕು. The Lord is my light. ದಾವೀದನು ಭಯದ ಸಮಯದಲ್ಲೂ ಹೇಳುತ್ತಾನೆ, ಕರ್ತನು ನನ್ನ ಬೆಳಕು ಮತ್ತು ರಕ್ಷಣೆ. David declares that the Lord is his light and salvation, even in fearful times. ಶತ್ರುಗಳು ಸುತ್ತವರಿದರೂ ದಾವೀದನು ದೇವರ ಸಾನ್ನಿಧ್ಯವನ್ನ ಹುಡುಕುತ್ತಾನೆ. Even surrounded by enemies, David seeks God's presence. ಒಂದೇ ಒಂದು ವಿಷಯ ಕೇಳಿದ್ದೇನೆ, ಕರ್ತನ ಮನೆಯಲ್ಲಿ ವಾಸಿಸುವುದು ಅಂತ ಈ ಕೀರ್ತನೆ ಹೇಳುತ್ತೆ. One of the most famous verses about longing for God's presence. ಹಾಗಾಗಿ ದೇವರು ಇದ್ದರೆ ಭಯಕ್ಕೆ ಸ್ಥಳ ಇಲ್ಲ ಅಂತ. When God is with you, fear loses its power. 28ನೇ ಕೀರ್ತನೆ ದೇವರ ಸಹಾಯಕ್ಕಾಗಿ ಕೂಗು. It says cry for help. Psalm 28. ದಾವೀದನು ದೇವರನ್ನ ತನ್ನ ಬಂಡೆ ಎಂದು ಕರೆಯುತ್ತಾನೆ. David calls God his rock and strength. ಈ ಕೀರ್ತನೆ ದುಃಖದಿಂದ ಸ್ತುತಿಗೆ ಬದಲಾಗುತ್ತದೆ. Moves from prayer to praise. ಸೊ ನಮ್ಮ ಕೂಗು ದೇವರ ಕಿವಿಗೆ ತಲುಪುತ್ತದೆ. God hears the cry of his people. ಕೀರ್ತನೆ 29 ಕರ್ತರ ಧ್ವನಿ. Psalm 29, the voice of the Lord. ಗುಡುಗು ಬಿರುಗಾಳಿ ಮೂಲಕ ದೇವರ ಮಹಿಮೆಯನ್ನ ತೋರಿಸುತ್ತದೆ. God's voice is pictured through thunder and storms. ಇಲ್ಲಿ ಕರ್ತನ ಧ್ವನಿ ಎಂಬ ಪದ ಹಲವು ಬಾರಿ ಬರುತ್ತದೆ. The phrase voice of the Lord is repeated in this Psalms. ಪ್ರಕೃತಿಯಲ್ಲೂ ದೇವರ ಶಕ್ತಿ ಕಾಣಬಹುದು ಅಂತ ನಮಗೆ ತಿಳಿಯುತ್ತೆ. God's power is revealed in creation. 30ನೇ ಕೀರ್ತನೆ ಅಳುವಿನಿಂದ ಆನಂದಕ್ಕೆ. ಚಾಪ್ಟರ್ Psalm 30, from weeping to joy. ಇಲ್ಲಿ ದೇವರು ದಾವೀದನ ದುಃಖವನ್ನ ಸಂತೋಷವಾಗಿ ಬದಲಿಸಿದರು. God turned David's mourning into joy. ದೇವಾಲಯ ಸಮರ್ಪಣೆಯೊಂದಿಗೆ ಸಂಬಂಧಿಸಿದ ಕೀರ್ತನೆ ಇದು. Associated with temple dedication, this psalm. ರಾತ್ರಿ ಕಣ್ಣೀರು ಇದ್ದರೂ ಬೆಳಗ್ಗೆ ಸಂತೋಷ ಬರಬಹುದು ಅಂತ ಈ ಕೀರ್ತನೆ ಹೇಳುತ್ತೆ. Joy can come after seasons of sorrow. 31ನೇ ಕೀರ್ತನೆ ದೇವರಲ್ಲಿ ಭರವಸೆ. Psalm 31, into your hands. ದಾವೀದನು ತನ್ನ ಜೀವನವನ್ನ ದೇವರ ಕೈಗೆ ಒಪ್ಪಿಸುತ್ತಾನೆ. David commits his life into God's hands. ದೇವರ ಕೈಯಲ್ಲಿ ಜೀವನ ಸುರಕ್ಷಿತ. Your life is safe in God's hand ಅಂತ ಈ ಕೀರ್ತನೆ ನಮ್ಗೆ ಹೇಳುತ್ತೆ. 32ನೇ ಕೀರ್ತನೆ ಕ್ಷಮೆಯ ಸಂತೋಷ. The joy of forgiveness. ಪಾಪವನ್ನ ಮರೆಮಾಡುವುದರಿಂದ, ನೋವು ಒಪ್ಪಿಕೊಳ್ಳುವುದರಿಂದ ಕ್ಷಮೆ ಸಿಗುತ್ತದೆ. Confession brings forgiveness and freedom. ಇದು ಪಶ್ಚಾತ್ತಾಪಕ್ಕೆ ಕೀರ್ತನೆಗಳಲ್ಲಿ ಒಂದು. One of the penitential psalms. ದೇವರ ಮುಂದೆ ಸತ್ಯವಾಗಿರುವುದು ಆತ್ಮಿಕಸ್ಥ ಸ್ವಾತಂತ್ರ್ಯ. Honesty before God brings freedom. ಕೀರ್ತನೆ 33, Psalm 33, praise the creator. ಸೃಷ್ಟಿಕರ್ತನ ಸ್ತುತಿ. ಇಲ್ಲಿ ದೇವರು ಸೃಷ್ಟಿಯನ್ನು, ಇತಿಹಾಸವನ್ನು ಆಳುತ್ತಾರೆ. God rules creation and history. ಇದು ದಾವೀದನ ಸ್ತುತಿ ಕೀರ್ತನೆಗಳಲ್ಲಿ ಒಂದು. A psalm celebrating God's sovereignty. ನಮ್ಮ ಭವಿಷ್ಯ ದೇವರ ಕೈಯಲ್ಲಿದೆ ಅಂತ ಈ ಕೀರ್ತನೆ ನಮ್ಗೆ ಹೇಳುತ್ತೆ. Our future is in God's hand. ಕೀರ್ತನೆ 34,
ರುಚಿಸಿ ನೋಡಿ ಕರ್ತನು ಒಳ್ಳೆಯವನು. ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. Psalm 34 we read. ದಾವೀದನು ಅಪಾಯದಿಂದ ತಪ್ಪಿಸಿಕೊಂಡಾಗ ನಂತರ ದೇವರನ್ನ ಸ್ತುತಿಸುತ್ತಾನೆ. ಡೇವಿಡ್ praises God after deliverance. ಅಬಿಮೆಲೆಕನ ಮುಂದೆ ತಪ್ಪಿಸಿಕೊಂಡ ಘಟನೆಯನ್ನ ಹಿನ್ನೆಲೆ ಇದೆ ಇಲ್ಲಿ. This is also connected to 1 Samuel chapter 21. We read about this psalm there. David has written that psalm during that time. ದೇವರ ಅನುಭವ ಜೀವನವನ್ನ ಬದಲಿಸುತ್ತದೆ. Experiencing God changes our lives. 35ನೇ ಕೀರ್ತನೆ ದೇವರ ನ್ಯಾಯಕ್ಕಾಗಿ ಪ್ರಾರ್ಥನೆ. Psalm 35 prayer against enemies. ದಾವೀದನು ಸುಳ್ಳು ಆರೋಪಗಳಿಂದ ದೇವರ ಸಹಾಯ ಕೇಳುತ್ತಾನೆ. David asks God for justice against false accusations. ಇದು ರಕ್ಷಣೆಯ ಬೇಡಿಕೆ ಕೀರ್ತನೆ ಎನ್ನಲ್ಪಟ್ಟಿದೆ. A prayer for divine justice. ದೇವರು ಅನ್ಯಾಯವನ್ನ ಖಂಡಿತವಾಗ್ಲೂ ನೋಡ್ತಾರೆ. God sees every injustice. 36ನೇ ಕೀರ್ತನೆ ದೇವರ ಪ್ರೀತಿ. God's steadfast love. ಮಾನವನ ದುಷ್ಟತನದ ಎದುರು ದೇವರ ಪ್ರೀತಿ ಎಷ್ಟು ದೊಡ್ಡದು ಎಂದು ತೋರಿಸುತ್ತದೆ. God's love is greater than human wickedness. ನಿನ್ನ ಪ್ರೀತಿ ಆಕಾಶದಷ್ಟು ದೊಡ್ಡದು ಎಂಬ ಚಿತ್ರಣ ಇಲ್ಲಿ ನಾವು ನೋಡ್ತೇವೆ. Uses vast images to describe God's love. ದೇವರ ಪ್ರೀತಿ ನಮ್ಮ ಮಿತಿಗಳನ್ನ ಮೀರುತ್ತದೆ. God's love is beyond measures. ಕೀರ್ತನೆ 37 ದುಷ್ಟರನ್ನು ನೋಡಿ ಅಸೂಯೆ ಪಡಬೇಡ. Trust God's timing. Psalm 31 says, don't envy seeing your enemies. Trust in God's timing. ದುಷ್ಟರು ತಾತ್ಕಾಲಿಕವಾಗಿ ಬೆಳೆಯಬಹುದು, ಆದರೆ ದೇವರನ್ನು ನಂಬುವವರು ಉಳಿಯುತ್ತಾರೆ. The wicked may prosper temporarily, but God's people endure. ಕರ್ತನಲ್ಲಿ ಆನಂದಿಸು ಎಂಬ ಪ್ರಸಿದ್ಧ ವಾಕ್ಯ ಇಲ್ಲಿದೆ. Contains delight yourself in the Lord. We read in this psalm. ದೇವರ ಸಮಯವನ್ನ ನಂಬಿ ಅಂತ. Trust God's timings. 38ನೇ ಕೀರ್ತನೆ ಪಾಪದ ನೋವು. A cry for repentance. Psalm 38. ದಾವೀದನು ತನ್ನ ಪಾಪದ ಪರಿಣಾಮದಲ್ಲಿ ದೇವರ ಕರುಣೆ ಬೇಡುತ್ತಾನೆ. David seeks mercy in his suffering. ಪಾಪದಿಂದ ದೂರವಾಗಿ ದೇವರ ಕಡೆ ತಿರುಗು ಅಂತ. Turn back to God. 39ನೇ ಕೀರ್ತನೆ ಜೀವನದ ಅಲವತೆ. Life is brief. ಇಲ್ಲಿ ಮಾನವನ ಜೀವನ ಚಿಕ್ಕದು, ದೇವರ ಮೇಲೆ ಭರವಸೆ ಇಡಬೇಕು ಅಂತ. Life is short. Hope must be in God. ಜೀವನದ ಅರ್ಥದ ಬಗ್ಗೆ ಚಿಂತಿಸುವ ಕೀರ್ತನೆ. A reflection on human mortality. ಪ್ರತಿದಿನವನ್ನು ದೇವರಿಗಾಗಿ ಜೀವಿಸಿ ಅಂತ ಈ ಕೀರ್ತನೆ ಹೇಳುತ್ತೆ. Live each day with God's purpose. 40ನೇ ಕೀರ್ತನೆ ಕಾಯುವವನಿಗೆ ದೇವರ ಸಹಾಯ. Psalm 40 He lifted me up. ದೇವರು ಕೆಸರಿನಿಂದ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಿದರು. God lifted David from the pit and placed him on solid ground. Letter to Hebrews chapter 10 connects it with the Lord. ದೇವರು ಕುಸಿದವರನ್ನ ಎತ್ತಬಲ್ಲರು. God can restore the fallen. ಕೀರ್ತನೆ 41 ಕರುಣೆಯ ಆಶೀರ್ವಾದ. Psalm 41 Blessed are the merciful. ಬಡವರನ್ನ ಕಾಳಜಿ ಮಾಡುವವನನ್ನು ದೇವರು ಕಾಪಾಡುತ್ತಾರೆ. God blesses who care for the weak. ಇಲ್ಲಿ ಕರುಣೆ ತೋರಿಸುವ ಹೃದಯ ದೇವರಿಗೆ ಹತ್ತಿರ ಅಂತ ಈ ಕೀರ್ತನೆ ಹೇಳುತ್ತೆ. A merciful heart reflects God. ಕೀರ್ತನೆ 42 43 ದೇವರಿಗಾಗಿ ಹಂಬಲ. Psalm 42-43 Longing for God. ಜಿಂಕೆ ನೀರಿಗಾಗಿ ಹಂಬಲಿಸುವಂತೆ ನನ್ನ ಆತ್ಮ ದೇವರಿಗಾಗಿ ಹಂಬಲಿಸುತ್ತದೆ. The soul longs for God like a deer for water. ಇಲ್ಲಿ ದೇವರ ಸಾನ್ನಿಧ್ಯವೇ ಆತ್ಮದ ನಿಜವಾದ ತೃಪ್ತಿ ಅಂತ ಹೇಳುತ್ತೆ. God's presence satisfies the soul. ಕೀರ್ತನೆ 46 ದೇವರು ನಮ್ಮ ಆಶ್ರಯ. God is our refuge. Psalm 46 ಲೋಕ ಕದಡಿದರು ದೇವರು ನಮ್ಮ ಕೋಟೆ ಅಂತ ಹೇಳುತ್ತೆ. Even when the world shakes, God is our fortress. ನಿಲ್ಲಿರಿ, ನಾನು ದೇವನೆಂದು ತಿಳಿದುಕೊಳ್ಳಿರಿ ಎಂಬ ಪ್ರಸಿದ್ಧ ವಾಕ್ಯ ಇಲ್ಲಿ ನಾವು ಓದ್ತೀವಿ. ಭಯದ ಮಧ್ಯೆ ದೇವರಲ್ಲಿ ಶಾಂತಿ ಕಂಡುಕೊಳ್ಳು ಅಂತ ಹೇಳುತ್ತೆ. Find peace in God amid chaos. ಕೀರ್ತನೆ 50 ನಿಜವಾದ ಆರಾಧನೆ. Psalm 15 the true worship. ದೇವರಿಗೆ ಕೇವಲ ಬಲಿ ಅಲ್ಲ, ಕೃತಜ್ಞತೆಯ ಹೃದಯ ಬೇಕು ಅಂತ ನಾವು ಓದ್ತೀವಿ. God desires a thankful heart, not empty rituals. ಇದು ಅಸಾಫನ ಕೀರ್ತನೆ. This psalm is written by Asaph. So ದೇವರು ಆಚರಣೆಗಿಂತ ಹೃದಯವನ್ನ ನೋಡುತ್ತಾರೆ. God values the heart behind worship.
ಸೊ ಇವತ್ತು ಇಲ್ಲಿ ನಿಲ್ಸೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ 51ಇಂದ. ಸೊ ಥ್ಯಾಂಕ್ ಯು. ಅಂಡ್ ದೇವರು ನಮ್ಮ ಹೃದಯವನ್ನೇ ಹುಡುಕ್ತಾರೆ. ಆ ಗ್ರೇಸ್ ನಮಗೆ ಸಿಗ್ಲಿ. ಸೇರಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಜಾಯ್ನಿಂಗ್ ಅಂಡ್ ಲಿಸ್ನಿಂಗ್. ದೇವರ ಆಶೀರ್ವಾದ ನಮ್ಮಲ್ಲಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು ಓಕೆ ಮ್ಯಾಮ್. ಮೇಡಮ್, ಥ್ಯಾಂಕ್ ಯು. థ్యాంక్ యూ బేబీ. థ్యాంక్ యూ. మంచి మంచి వాక్యాలు చెప్పారు. థ్యాంక్ యూ సార్. గుడ్ థ్యాంక్ యూ. నైట్. థ్యాంక్ యూ సో మచ్. Thank you, ma'am. Good night, ma'am. గుడ్ నైట్ మా. Good night, ma'am. గుడ్ నైట్ బేబీ. మేడం